ಹಣ, ಯಶಸ್ಸು ಅಥವಾ ಜ್ಞಾನ ಯಾವುದಾದರೂ ಲಕ್ಷ್ಮೀ ದೇವಿಯನ್ನು ಕೇಳುವುದನ್ನು ಕಲ್ಪಿಸಿಕೊಳ್ಳಿ. ಸರಳ ರೈತ ವಿಜಯನ್ ಈ ಸಂದಿಗ್ಧತೆಯನ್ನು ಎದುರಿಸುತ್ತಾರೆ ಮತ್ತು ಜೀವನವನ್ನು ಬದಲಾಯಿಸುವ ರಹಸ್ಯವನ್ನು ಬಹಿರಂಗಪಡಿಸುತ್ತಾರೆ. ಶಾಶ್ವತ ಸಂಪತ್ತು ಮತ್ತು ಸಂತೋಷಕ್ಕೆ ಆಶ್ಚರ್ಯಕರ ಕೀಲಿಯನ್ನು ಅನ್ವೇಷಿಸಿ. ವಿಜಯನ್ 50 ವರ್ಷದ ರೈತ ತನ್ನ ಪತ್ನಿ ಶಾಂತಾ ಮತ್ತು ಅವರ ಮಗಳು ರಾಣಿಯೊಂದಿಗೆ ಭಾರತದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಪ್ರತಿದಿನ ಬೆಳಗ್ಗೆ ಹೊಲಗಳಲ್ಲಿ ತನ್ನ ದಿನವನ್ನು ಪ್ರಾರಂಭಿಸುವ ಮೊದಲು ವಿಜಯನ್ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾನೆ ಮತ್ತು ಆಳವಾದ ಭಕ್ತಿಯಿಂದ ಪ್ರಾರ್ಥಿಸುತ್ತಾನೆ. ಕಷ್ಟಪಟ್ಟು ದುಡಿದರೂ ಜೀವನ ನಿರ್ವಹಣೆಗೆ ಕಷ್ಟಪಡುತ್ತಿದ್ದರು. ಒಂದು ದಿನ ರಾಣಿಯ ಮದುವೆ ನಿಶ್ಚಯವಾಯಿತು. ಆದಾಗ್ಯೂ ವಿಜಯನ್ ಚಿಂತಿತರಾಗಿದ್ದರು. ಅವರ ಆದಾಯವು ಅವರ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಸಾಕಾಗುವುದಿಲ್ಲ ಮತ್ತು ಈಗ ಅವರು ಮದುವೆಯ ಹೆಚ್ಚುವರಿ ವೆಚ್ಚವನ್ನು ಎದುರಿಸಿದರು. ದುಃಖಿತ ಮತ್ತು ನಂಬಿಕೆಯಿಲ್ಲದ ವಿಜಯನ್ ದೇವಸ್ಥಾನಕ್ಕೆ ಹೋದರು, ಆಳವಾಗಿ ಪ್ರಾರ್ಥಿಸಿದರು ಮತ್ತು ಕಣ್ಣೀರಿನ ದೇವಿಯ ಸಹಾಯವನ್ನು ಕೋರಿದರು. ಅವನ ಆಶ್ಚರ್ಯಕ್ಕೆ ಮಹಾಲಕ್ಷ್ಮೀ ದೇವಿಯು ಅವನ ಮುಂದೆ ಪ್ರಕಾಶಮಾನವಾಗಿ ಮತ್ತು ದಯೆಯಿಂದ ಕಾಣಿಸಿಕೊಂಡಳು. ಅವಳು ಹೇಳಿದಳು, ವಿಜಯನ್, ನಿಮ್ಮ ನಂಬಿಕೆ ಮತ್ತು ಬದ್ಧತೆಯಿಂದ ನಾನು ಪ್ರಭಾವಿತನಾಗಿದ್ದೇನೆ. ನಿಮ್ಮ ಹೋರಾಟಗಳು ನನಗೆ ತಿಳಿದಿವೆ, ಹಾಗಾಗಿ ನಾನು ನಿಮಗೆ ವರವನ್ನು ನೀಡುತ್ತೇನೆ. ನಿಮಗೆ ಗೊತ್ತಾ, ನಾನು 8 ವಿಭಿನ್ನ ಆಕಾರದಲ್ಲಿದ್ದೇನೆ. ಆದಿಲಕ್ಷ್ಮಿ ಆಧ್ಯಾತ್ಮಿಕ ಸಂಪತ್ತಿನ ದೇವತೆ, ಧನಲಕ್ಷ್ಮಿ ಭೌತಿಕ ಸಂಪತ್ತಿನ ದೇವತೆ, ಧಾನ್ಯಲಕ್ಷ್ಮಿ ಕೃಷಿ ದೇವತೆ, ಗಜಲಕ್ಷ್ಮಿ ಪ್ರಾಣಿ ಸಂಪತ್ತಿನ ದೇವತೆ, ಸಂತಾನ ಲಕ್ಷ್ಮಿ ಮಕ್ಕಳ ದೇವತೆ, ದರ್ಯಾಲಕ್ಷ್ಮಿ ಧೈರ್ಯದ ದೇವತೆ, ವಿಜಯಲಕ್ಷ್ಮಿ ವಿಜಯದ ದೇವತೆ, ವಿದ್ಯಾಲಕ್ಷ್ಮಿ ಜ್ಞಾನದ ದೇವತೆ. ನೀವು ಫಾರ್ಮ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ಅವರು ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮನೆಯಲ್ಲಿರುತ್ತಾರೆ. ಆದರೆ ನೆನಪಿಡಿ, ನೀವು ಒಂದನ್ನು ಮಾತ್ರ ಆಯ್ಕೆ ಮಾಡಬಹುದು. ವಿಜಯನ್ ಗೊಂದಲದಿಂದ ಮನೆಗೆ ಹಿಂತಿರುಗಿ ಶಾಂತಾ ಅವರೊಂದಿಗೆ ಪರೀಕ್ಷೆಯ ಬಗ್ಗೆ ಚರ್ಚಿಸಿದರು. ಅವಳು ಅವನಿಗೆ ಒಂದು ಸಲಹೆಯನ್ನು ಪಿಸುಗುಟ್ಟಿದಳು. ಗೊಂದಲಕ್ಕೊಳಗಾಗಿದ್ದರೂ ಅವನು ಅವಳನ್ನು ನಂಬುತ್ತಾನೆ ಮತ್ತು ತನ್ನ ನಿರ್ಧಾರದೊಂದಿಗೆ ದೇವಸ್ಥಾನಕ್ಕೆ ಹಿಂತಿರುಗುತ್ತಾನೆ. ವಿಜಯನ್ ವಿನಯದಿಂದ ದೇವಿಗೆ, ಅಮ್ಮ, ನಾನು ಧೈರ್ಯ ದೇವತೆ ಲಕ್ಷ್ಮಿಯನ್ನು ನನ್ನ ಮನೆಗೆ ಆಹ್ವಾನಿಸಲು ಬಯಸುತ್ತೇನೆ. ದೇವಿ ಮುಗುಳ್ನಗುತ್ತಾ ಹೇಳಿದಳು, ನಿನ್ನ ಹೆಂಡತಿ ಬುದ್ಧಿವಂತೆ. ದಾರ್ಯ ಲಕ್ಷ್ಮಿಯನ್ನು ಆರಿಸುವ ಮೂಲಕ ನೀವು ನನ್ನ ಎಲ್ಲಾ 8 ರೂಪಗಳನ್ನು ನಿಮ್ಮ ಮನೆಗೆ ಆಹ್ವಾನಿಸುತ್ತೀರಿ. ಯಾಕೆ ಗೊತ್ತಾ? ವಿಜಯನ್ ಭಯದಿಂದ ಅವಳತ್ತ ನೋಡಿ, ಬೇಡ ಅಮ್ಮ ಎಂದ. ಮಹಾಲಕ್ಷ್ಮೀ ದೇವಿಯು ವಿವರಿಸಿದಳು, ನನ್ನ ಎಲ್ಲಾ ರೂಪಗಳು ದಾರ್ಯ ಲಕ್ಷ್ಮಿಯೊಂದಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ದರ್ಯ ಲಕ್ಷ್ಮಿ ಇಲ್ಲದೆ ಬೇರೆ ಯಾವುದೇ ರೂಪಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಧೈರ್ಯವಿರುವಲ್ಲಿ ಇತರ ಎಲ್ಲಾ ರೂಪಗಳು ಅವಳನ್ನು ಅನುಸರಿಸುತ್ತವೆ. ಧೈರ್ಯವನ್ನು ಆರಿಸುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಎಲ್ಲಾ ರೀತಿಯ ಸಂಪತ್ತನ್ನು ಹೊಂದಿದ್ದೀರಿ. ಧೈರ್ಯವು ಎಲ್ಲಾ ಯಶಸ್ಸು ಮತ್ತು ಸಮೃದ್ಧಿಯ ಅಡಿಪಾಯವಾಗಿದೆ. ಭೌತಿಕ ಸಂಪತ್ತು ಬಂದಾಗ ಧೈರ್ಯವು ಜೀವನದ ಸವಾಲುಗಳನ್ನು ಎದುರಿಸಲು ಮತ್ತು ಇತರ ಸಂಪತ್ತನ್ನು ಪಡೆಯಲು ನಮಗೆ ಶಕ್ತಿಯನ್ನು ನೀಡುತ್ತದೆ. ಇದು ಅಡೆತಡೆಗಳನ್ನು ಜಯಿಸಲು, ನಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ನಿಮಗೆ ಕತೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.